ಈಗ ಸ್ಕೂಲು ಕಾಲೇಜ್ಗಳಲ್ಲಿ ನಾವು ನಮ್ಮ ಶಿಕ್ಷಕರಿಗೆ ದಕ್ಷಿಣೆಯನ್ನ ಕೊಡೋದು ಹೇಗೆ? ಫೀಸ್ನ ಪೇ ಮಾಡ್ತೀವಿ. ಆ ಫೀಸಿಂದ ಇಂಡೈರೆಕ್ಟ್ ಆಗಿ ಟೀಚರ್ಸ್ಗೆ ಆ ಇನ್ಸ್ಟಿಟ್ಯೂಷನ್ ಸ್ಯಾಲ್ರಿಯನ್ನ ಕೊಡುತ್ತೆ. ಆದ್ರೆ ಮುಂಚೆ ಹಾಗಿರ್ಲಿಲ್ಲ. ಮಕ್ಕಳೆಲ್ಲ ಗುರುಕುಲಕ್ಕೆ ಹೋಗೋರು, ಗುರುಕುಲದಲ್ಲಿ ಗುರುಗಳಿಂದ ವಿದ್ಯೆಯನ್ನ ಕಲಿತು ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳಿಗೆ ಗುರುದಕ್ಷಿಣೆ ಅಂತ ಕೊಡೋರು. ಗುರುದಕ್ಷಿಣೆ ಕೊಟ್ರೇನೆ ಅವರು ಕಲ್ತಿರೋ ವಿದ್ಯೆ ಸಂಪೂರ್ಣ ಆಗತ್ತೆ, ಮತ್ತೆ ಅವರ ವಿದ್ಯೆ ಅವರ ಉಪಯೋಗಕ್ಕೆ ಬರುತ್ತೆ ಅಂತ. ಹಾಗೆ ಎಲ್ಲರೂ ಗುರುದಕ್ಷಿಣೆಯನ್ನ ಕೊಡೋರು. ಆದ್ರೆ ಕೃಷ್ಣ ಕೂಡ ಗುರುಕುಲಕ್ಕೆ ಹೋಗಿದ್ದ. ಆತ ಏನ್ ಗುರುದಕ್ಷಿಣೆಯನ್ನ ಕೊಟ್ಟಿರಬಹುದು? ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನ ಕಲ್ತ್ಕೊಳ್ತಾ ಇದ್ವಿ. ಅದರಲ್ಲಿ 15ನೇ ಶ್ಲೋಕದಲ್ಲಿ ಏನನ್ನ ನಾವು ಕಲಿತೀವೋ ಅದಕ್ಕೆ ಕೃಷ್ಣನ ಗುರುಕುಲದ ವಿಷಯ ತುಂಬಾ ರಿಲೇಟೆಡ್ ಆಗಿದೆ. 15ನೇ ಶ್ಲೋಕವನ್ನ ನಾವು ನೋಡೋಣ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಈಗ ಸಂಜಯ ನಮಗ್ ತಿಳಿಸ್ತಿದ್ದಾರೆ, ಆ ಕಡೆ ಕೌರವರೆಲ್ಲ ಇದುವರೆಗೂ ಢೋಲು, ನಗಾಡೆ, ತುತ್ತೂರಿ, ಶಂಖಗಳ ಸದ್ದನ್ನ ಮಾಡಿದ್ರಲ್ಲ, ಇವಾಗ ಅದರ ರೆಸ್ಪಾನ್ಸ್ ಆಗಿ ಪಾಂಡವರ ಪಕ್ಷದಿಂದ ಎಲ್ಲರೂ ಶಂಖವನ್ನ ಊದ್ತಾ ಇದ್ದಾರೆ. ಹೃಷಿಕೇಶನಾದ ಕೃಷ್ಣ ಪಾಂಚಜನ್ಯ ಅನ್ನೋ ಒಂದು ಶಂಖವನ್ನ ಊದ್ತಾನೆ. ಅರ್ಜುನ ದೇವದತ್ತ ಅನ್ನೋ ಶಂಖವನ್ನ ಊದಿದ್ರೆ, ಯುದ್ಧದಲ್ಲಿ ತುಂಬಾ ಸಾಹಸವನ್ನ ಪರಾಕ್ರಮವನ್ನ ತೋರಿಸುವಂತಹ ಭೀಮ ವೃಕೋದರ ಅಂತ ಆತನ ಹೆಸರು, ಆತ ಪೌಂಡ್ರ ಅನ್ನುವಂತಹ ಒಂದು ಶಂಖವನ್ನ, ಮಹಾಶಂಖವನ್ನ ಊದ್ತಾನೆ ಅಂತ. ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕೃಷ್ಣನನ್ನ ಹೃಷಿಕೇಶ ಅಂತ ಕರೀತಾರೆ. ಯಾಕೆ ಕೃಷ್ಣನ ಹೃಷಿಕೇಶ ಅಂತ ಕರೀತಾರೆ? ಹೃಷಿಕ ಅಂದ್ರೆ ನಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಈಶ ಅಂದ್ರೆ ಅದರ ಪ್ರಭು, ಅದರ ನಿಯಂತ್ರಕ ಅಂತ. ಅಂದ್ರೆ ಕೃಷ್ಣ ಯೋಗೇಶ್ವರ ಅಂತ ನಮ್ಮೆಲ್ರಿಗೂ ಗೊತ್ತು. ಸಂಜಯಾನೆ ಭಗವದ್ಗೀತೆಯ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಎತ್ತ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ. ಹಾಗೆ ಕೃಷ್ಣನನ್ನ ಯೋಗದ ಈಶ್ವರ ಅಂದ್ರೆ ಯೋಗದ ಪ್ರಭು ಅಂತ ಕರೀತಾರೆ. ಹಾಗಾಗಿ ಆತನ ಇಂದ್ರಿಯಗಳ ನಿಗ್ರಹ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಕೃಷ್ಣ ಯಾವುದೇ ಸನ್ನಿವೇಶ ಇದ್ರೂ ಯೋಗಸ್ಥರಾಗಿ ವಿಚಾರಗಳನ್ನ ಯೋಚನೆ ಮಾಡ್ತಿದ್ರು, ಯೋಗಸ್ಥರಾಗಿ ನಿರ್ಧಾರವನ್ನ ತಗೊಳ್ತಿದ್ರು. ಆದ್ರೆ ಅದಷ್ಟೇ ಅಲ್ಲದೆ ಕೃಷ್ಣ ತಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಯಾರೆಲ್ಲ ಅವ್ರಿಗೆ ಶರಣಾಗಿರ್ತಾರೋ ಅವರೆಲ್ಲರ ಇಂದ್ರಿಯಗಳ ನಿಗ್ರಹವನ್ನ ಮಾಡ್ತಾರೆ. ಅಂದ್ರೆ ನಮ್ಮ ಇಂದ್ರಿಯಗಳು ಫ್ರೀ ಆಗಿ ಬಿಟ್ಬಿಟ್ಟಿರೋ ಕುದುರೆಗಳ ತರ. ಯಾವಾಗ್ಲೂ ಕೂಡ ಕುದುರೆಗಳಿಗೆ ಲಗಾಮ್ ಹಾಕಿಲ್ಲ ಅಂದ್ರೆ ತಪ್ಪು ದಾರಿಗಳಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಕುದುರೆಗಳು. ಅದೇ ತರ ನಮ್ಮ ಇಂದ್ರಿಯಗಳು ಯಾವ ಜಾಗಗಳಿಗೆ ಹೋಗ್ಬಾರ್ದು ಆ ಜಾಗಗಳಿಗೆ ಹೋಗುತ್ತೆ. ಅಂದ್ರೆ ಯಾವ್ದನ್ನ ನೋಡಿದ್ರೆ ನಮಗ್ ಹಾನಿನೋ ನಮ್ಮ ಕಣ್ಣು ಅದನ್ನೇ ನೋಡುತ್ತೆ, ಯಾವ್ದನ್ನ ಕೇಳಿದ್ರೆ ನಮಗೆ ಹಾನಿಯೋ ಅದನ್ನೇ ನಮ್ಮ ಕಿವಿಗಳು ಕೇಳತ್ತೆ. ಈ ತರ ಎಲ್ಲಾ ಇಂದ್ರಿಯಗಳು ಕೂಡ ತಪ್ಪು ದಾರಿಗೆ ಹೋಗ್ತಾ ಇರುತ್ತೆ. ಆ ಎಲ್ಲ ಇಂದ್ರಿಯಗಳ ನಿಯಂತ್ರಣ ಮಾಡ್ತಾ ನಮ್ಮನ್ನ ಒಂದು ಯೋಗಸ್ಥ ಸ್ಥಿತಿಗೆ ಕರ್ಕೊಂಡು ಬರೋದು ಕೃಷ್ಣ. ಆತ ಇದ್ದ ಕಾಲವನ್ನೇ ನೀವು ನೋಡಿ, ಹೇಗಿದ್ದ ಆತ. ಆತನನ್ನ ನೋಡಿದ್ರೆ ಕಣ್ಣು ಬೇರೆದನ್ನ ನೋಡೋದನ್ನ ಮರ್ತು ಬಿಡೋದು, ಆತನ ಕೊಳಲನ್ನ ಕೇಳಿದ್ರೆ ಕಿವಿ ಕೆಟ್ಟದನ್ನ ಕೇಳೋದನ್ನ ಮರ್ತು ಬಿಡೋದು. ಅವನನ್ನ ನೋಡಿದ್ರೆ ಎಷ್ಟು ಮಧುರವಾಗಿರೋದು ಅಂದ್ರೆ ಬೇರೆ ಜಗತ್ತಲ್ಲಿ ಎಲ್ಲವನ್ನ ನಾವು ಮರ್ತು ಬಿಡ್ತಿದ್ವಿ. ಅದಕ್ಕೆ ಹೇಳೋದು ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಎಷ್ಟು ಅದ್ಭುತವಾಗಿದೆ ಈ ರಚನೆ ಅಂದ್ರೆ, ಕೃಷ್ಣನ ಒಂದೊಂದು ಅಂಗವನ್ನ ಕೂಡ ಅವ್ರು ಹೇಳಿ ಎಷ್ಟು ಮಧುರವಾಗಿದೆ ಕೃಷ್ಣನ ಈ ಅಂಗಗಳು ಅಂತ ಹೇಳ್ತಾರೆ. ಆತನ ದೇಹ ಮಧುರವಾಗಿದೆ, ಆತನ ತುಟಿಗಳು, ಆತನ ಕಣ್ಣು, ಹೃದಯ, ಆತನ ನಗು, ಆತ ನಡೆಯೋದು ಕೂಡ ಎಷ್ಟು ಮಧುರವಾಗಿದೆ. ಆತ ಮಧುರಕ್ಕೆ ಅಧಿಪತಿಯವನು. ಹಾಗಾಗಿ ಅವನಲ್ಲಿ ಎಲ್ಲ ಅಖಿಲಂ ಮಧುರಂ, ಎಲ್ಲ ಕೂಡ ಸಕಲವೂ ಅವನಲ್ಲಿ ಮಧುರವಾಗಿದೆ ಅಂತ. ಹಾಗೆ ಮಧುರ ರಸವನ್ನ ಹೊರಹೊಮ್ಮುತ್ತಿದ್ದು ಶ್ರೀಕೃಷ್ಣ. ಆತ ಅಷ್ಟು ಅದ್ಭುತವಾದ ದಿವ್ಯಮಂಗಳ ವಿಗ್ರಹವನ್ನ ಹೊಂದಿದ್ದರಿಂದ ಕಣ್ಣುಗಳು ಆಟೋಮ್ಯಾಟಿಕ್ ಆಗಿ ಅವನಲ್ಲೇ ಸ್ಥಿರವಾಗಿ ಬೇರೆ ಎಲ್ಲ ಜಗತ್ತಿನ ಸಾಂಸಾರಿಕ ವಿಷಯಗಳನ್ನ ಮರ್ತು ಬಿಡತ್ತೆ. ಆತನ ಕೊಳಲಿನ ನಾದ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಮೈ ಮರೆತು ಕುಣಿತಾ ಇದ್ವು. ಅಷ್ಟು ಅದ್ಭುತವಾಗಿ ಕೃಷ್ಣ ಕೊಳಲು ನುಡಿಸ್ತಿದ್ದ. ಕಿವಿಗಳಿಗೆ ಅಷ್ಟು ಆನಂದವನ್ನ ಕೃಷ್ಣ ಕೊಟ್ಟು ಕಿವಿಗಳು ತಪ್ಪು ದಾರಿಗೆ ಹೋಗದೇ ಇರೋ ಹಾಗೆ ಆತ ಕರ್ಕೊಂಡು ಬರ್ತಿದ್ದ. ಹಾಗೆ ನಮ್ಮ ಎಲ್ಲ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಒಳ್ಳೆ ದಾರಿಗೆ ಕರ್ಕೊಂಡು ಬಂದು ನಮ್ಮನ್ನ ಯೋಗಸ್ಥ ಸ್ಥಿತಿಗೆ ಕರ್ಕೊಂಡು ಬರೋದೇ ಶ್ರೀಕೃಷ್ಣ. ಹಾಗಾಗಿ ಆತನನ್ನ ನಾವು ಹೃಷಿಕೇಶ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ಯಾಕೆ ಬಳಸಿದ್ದಾರೆ ಅಂದ್ರೆ, ಅರ್ಜುನನ ಇಂದ್ರಿಯ
ಇಂದ್ರಿಯಗಳು ಬಿಟ್ಟ ಕುದುರೆಗಳ ಹಾಗೆ ಛಿದ್ರ ಛಿದ್ರ ಆಗ್ಬಿಟ್ಟಿದೆ. ಆತ ನೋಡ್ತಿರೋದು, ಯೋಚನೆ ಮಾಡ್ತಿರೋದು ಒಂದಕ್ಕೊಂದು ಸಂಬಂಧ ಇಲ್ಲ. ಆತನ ಗುರಿ ಇರೋದು ಧರ್ಮ ಸ್ಥಾಪನೆ ಮಾಡ್ಬೇಕು ಅಂತ. ಆದ್ರೆ ಆತ ಆ ಗುರಿಯಿಂದ ಹಿಮ್ಮುಖವಾಗಿ ಹೋಗುವಂತಹ ಸಾಧ್ಯತೆಗಳು ತುಂಬಾ ಇದೆ. ಇದು ನಮಗೆ ಮುಂದಿನ ಶ್ಲೋಕಗಳಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ತನ್ನ ಇಂದ್ರಿಯಗಳ ಮೇಲೆ ನಿಗ್ರಹ ಕಳ್ಕೊಂಡ ಅರ್ಜುನನಿಗೆ ನಿಗ್ರಹವನ್ನ ವಾಪಸ್ ತಗೊಂಡ್ ಬರೋದು ಹೃಷಿಕೇಶ. ಹಾಗಾಗಿ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನ ಹೃಷಿಕೇಶ ಅಂತ ಕರೆದಿದ್ದಾರೆ. ಅಂದ್ರೆ ಭಕ್ತರ ಜೊತೆಗೆ ಪರಮ ಭಕ್ತನಾದ ಅರ್ಜುನನ ಇಂದ್ರಿಯಗಳನ್ನ ಕೂಡ ನಿಗ್ರಹ ಮಾಡ್ತಾ ಆತನನ್ನ ಧರ್ಮ ಮಾರ್ಗಕ್ಕೆ ಕರ್ಕೊಂಡ್ ಬರೋದು ಕೃಷ್ಣನೇ ಅಂತ. ಇವಾಗ ಬ್ಯಾಕ್ ಟು ದ ಸ್ಟೋರಿ. ನಾನು ಶುರು ಮಾಡಿದಾಗ ಹೇಳಿದ್ದೆ ಕೃಷ್ಣ ಏನು ಗುರುದಕ್ಷಿಣೆ ಕೊಟ್ಟಿರಬಹುದು ಅಂತ. ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಕೃಷ್ಣ ಸಾಂದೀಪನಿ ಮುನಿಗಳ ಆಶ್ರಮಕ್ಕೆ ಹೋಗ್ತಿರ್ತಾನೆ. ಅದೇ ಆತನ ಗುರುಕುಲ ಆಗಿರುತ್ತೆ. ಸಾಂದೀಪನಿ ಮುನಿಗಳೇ ಶ್ರೀಕೃಷ್ಣನಿಗೆ ಗುರುಗಳು. ನೀವು ಕೇಳಬಹುದು, ಕೃಷ್ಣನೇ ಜ್ಞಾನಕ್ಕೆ ಅಧಿಪತಿ, ಆತ ಈ ಭೂಮಿಗೆ ಬಂದಾಗ ಯಾಕೆ ಗುರುಕುಲಕ್ಕೆ ಹೋಗ್ಬೇಕಿತ್ತು, ಕೃಷ್ಣನಿಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅಂತ. ಹೌದು, ಆಕ್ಚುಲಿ ನಿಜಾನೇ. ಯಾಕಂದ್ರೆ ನಾರಾಯಣನ ಒಂದು ಸ್ವರೂಪ ಹಯಗ್ರೀವ ಸ್ವರೂಪ. ಆತನ ಮಂತ್ರವನ್ನ ಹೇಳುವಾಗ ನಾವು ಹೇಳ್ತೀವಿ, ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಯೇತ್ ಅಂತ. ಆತನ ದೇಹವೇ ಜ್ಞಾನಮಯವಾಗಿದೆ, ಸಚ್ಚಿದಾನಂದ ವಿಗ್ರಹ ಆಗಿದೆ. ಜೊತೆಗೆ ಎಲ್ಲ ವಿದ್ಯೆಗಳಿಗೂ ಆಧಾರನೇ ಹಯಗ್ರೀವ ಸ್ವಾಮಿ. ಹಾಗಿರುವಾಗ ಭಗವಂತನೇ ಯಾಕೆ ಒಬ್ರು ಗುರುಗಳ ಹತ್ರ ಹೋಗಿ ಕಲ್ತ್ಕೊಳ್ಬೇಕಿತ್ತು ಅಂದ್ರೆ, ಇದು ನಮ್ಮೆಲ್ಲರಿಗೂ ಸೆಟ್ ಮಾಡಿದಂತಹ ಸ್ಟ್ಯಾಂಡರ್ಡ್ಸ್. ಭಗವಂತ ಉಪನಯನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಭಗವಂತ ಭೂಮಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಭಗವಂತ ರಾಕ್ಷಸರ ಜೊತೆ ಯುದ್ಧ ಮಾಡೋ ಅವಶ್ಯಕತೆ ಇರಲಿಲ್ಲ. ಭಗವಂತ ಗುರುಕುಲಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಯಾಕಿದೆಲ್ಲ ಮಾಡ್ದ ಅಂದ್ರೆ, ಮುಂದೆ ಬರುವಂತಹ ಸಜ್ಜನರಿಗೆ ಇದು ಸ್ಟ್ಯಾಂಡರ್ಡ್ಸ್ ಆಗಿ ಸೆಟ್ ಆಗಿರ್ಲಿ, ಯಾವ್ದನ್ನ ಮಾಡ್ಬೇಕು ಅಂತ ಅವ್ರು ತುಂಬಾ ಚೆನ್ನಾಗಿ ಅರ್ಥಕೊಳ್ಳಿ ಅಂತ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ಕೃಷ್ಣನೇ ಮುಂದೆ ಹೇಳ್ತಾರೆ. ಶ್ರೇಷ್ಠರಾದವರು ಏನ್ ಆಚರಣೆಗಳನ್ನ ಮಾಡ್ತಾರೋ ಸಾಮಾನ್ಯ ಜನರು ಅವರನ್ನೇ ಅನುಕರಿಸ್ತಾರೆ ಅಂತ. ಹಾಗಾಗಿ ಕೃಷ್ಣ ಸಾಮಾನ್ಯ ಜನರಿಗೆ ಒಂದು ಆದರ್ಶವಾಗಿರೋದಕ್ಕೆ ಗುರುಕುಲಕ್ಕೆ ಹೋಗ್ತಾರೆ. 64 ದಿನಗಳಲ್ಲಿ 64 ವಿದ್ಯೆಗಳನ್ನ ಕೃಷ್ಣ ಕಲ್ತ್ಕೊಳ್ತಾರೆ. ಅದೆಲ್ಲ ಆದ್ಮೇಲೆ ಗುರುದಕ್ಷಿಣೆಯನ್ನ ಕೊಡೋ ಸಮಯ ಬಂದಿರತ್ತೆ. ಕೃಷ್ಣ ಬೇರೆಯವ್ರ ತರ ಸಾಮಾನ್ಯವಾದ ಗುರುದಕ್ಷಿಣೆ ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಾಂದೀಪನಿ ಮುನಿಗಳಿಗೆ ಒಬ್ಬ ಮಗ ಇರ್ತಾನೆ. ಆತ ಸಮುದ್ರಕ್ಕೆ ಹೋಗಿರ್ತಾನೆ. ಹೋದ ಮಗ ವಾಪಸ್ ಬರೋದೇ ಇಲ್ಲ. ಎಲ್ಲರೂ ಅನ್ಕೊಂಡಿರ್ತಾರೆ ಆತ ಅಚಾತುರ್ಯದಿಂದ ಮುಳುಗಿ ಸತ್ತು ಹೋಗಿರ್ಬೇಕು ಅಂತ. ಆತ ಸತ್ತು ಹೋಗಿರ್ತಾನೆ ಕೂಡ, ಆದ್ರೆ ವಾಪಸ್ ಸಿಗೋದೇ ಇಲ್ಲ ಇವ್ರು ಯಾರಿಗೂ. ಹಾಗಾಗಿ ಇವರೆಲ್ಲ ಅದೊಂದು ಆಕ್ಸಿಡೆಂಟ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕೃಷ್ಣನಿಗೆ ಗೊತ್ತಿರತ್ತೆ ಅದು ಆಕ್ಸಿಡೆಂಟ್ ಅಲ್ಲ ಅಂತ. ಆತ ಏನ್ ಮಾಡ್ತಾನೆ, ಸಮುದ್ರದ ಒಳಗ್ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಮಹಾ ಅಸುರ ಕೃಷ್ಣನ ಎದುರಿಗೆ ಬರ್ತಾನೆ. ಆತನ ಹೆಸರು ಪಂಚಜನ ಅಂತ. ಆ ಪಂಚಜನ ಅಸುರ ಏನಿರ್ತಾನೆ, ದೈತ್ಯ ಏನಿರ್ತಾನೆ, ಅವನೇ ಆ ಸಮುದ್ರಕ್ಕೆ ಬಂದವರನ್ನೆಲ್ಲ ಎಳ್ಕೊಂಡು ಅವರ ಸಂಹಾರ ಮಾಡ್ತಿರ್ತಾನೆ, ಅವರನ್ನ ಸಾಯಿಸ್ತಿರ್ತಾನೆ. ಸಂದೀಪನಿ ಮುನಿಗಳ ಮಗ ಕೂಡ ಹಾಗೆ ಸತ್ತಿರ್ತಾನೆ. ಕೃಷ್ಣನಿಗೆ ತಿಳಿದಿರುತ್ತೆ. ಹಾಗಾಗಿ ಕೃಷ್ಣ ಮತ್ತೆ ಪಂಚಜನರ ಮಧ್ಯ ಒಂದು ಘನಘೋರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಆಸ್ ಯೂಶಲ್ ಕೃಷ್ಣ ಗೆಲ್ತಾನೆ. ಆದ್ರೆ ಆ ಪಂಚಜನನ ದೇಹದ ಒಳಗಡೆ ಸಂದೀಪನಿ ಮುನಿಗಳ ಮಗನ ಶರೀರ ಸಿಗೋದಿಲ್ಲ. ಆದ್ರೆ ಆ ಪಂಚಜನ ಅನ್ನೋ ರಾಕ್ಷಸನ ದೇಹದಿಂದ ಕೃಷ್ಣ ಒಂದು ಶಂಖವನ್ನ ಪಡ್ಕೊಳ್ತಾರೆ. ಪಂಚಜನನಿಂದ ಬಂದ ಶಂಖ, ಹಾಗಾಗಿ ಅದನ್ನ ಪಾಂಚಜನ್ಯ ಅಂತ ಕರೀತಾರೆ. ಅದನ್ನೇ ಕೃಷ್ಣ ಇವಾಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಊದ್ತಾ ಇರೋದು. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಅಂತ ಹೇಳ್ತೀವಲ್ವಾ. ಹೃಷಿಕೇಶ ಯಾವ ಶಂಖವನ್ನ ಊತಿದಾನೆ, ಪಾಂಚಜನ್ಯ ಅನ್ನೋ ಶಂಖವನ್ನ ಊತಿದಾನೆ. ಅದೆಲ್ಲಿಂದ ಬಂತು, ಪಂಚಜನ ಅನ್ನೋ ರಾಕ್ಷಸನಿಂದ ಬಂತು. ಆ ಸ್ಟೋರಿಯನ್ನ ನಾವು ತಿಳ್ಕೊಂಡ್ವಿ. ಇದಾದ್ಮೇಲೆ ಮುಂದೆ ಸತ್ತ ಮಗನನ್ನ ಕೃಷ್ಣ ವಾಪಸ್ ಬದುಕಿಸಿ ಕರ್ಕೊಂಡು ಬರ್ತಾನೆ. ಅವರ ಮಗನನ್ನೇ ಗುರುದಕ್ಷಿಣೆಯಾಗಿ ಸಾಂದೀಪನಿ ಮುನಿಗಳಿಗೆ ಕೊಡ್ತಾನೆ. ಅದು ಭಾಗವತದಲ್ಲಿ ಬರುವಂತಹ ಕಥೆ. ಆದ್ರೆ ಇವಾಗ ನಾವು ವಾಪಸ್ ಬ್ಯಾಕ್ ಟು ದ ಶ್ಲೋಕ ಬರೋದಾದ್ರೆ, ಹೃಷಿಕೇಶ ಪಾಂಚಜನ್ಯ ಶಂಖವನ್ನ ಊದ್ತಾನೆ. ಧನಂಜಯ ದೇವದತ್ತ ಅನ್ನೋ ಶಂಖವನ್ನ ಊದ್ತಾನೆ. ಧನಂಜಯ ಅಂದ್ರೆ ಅರ್ಜುನ. ದೇವದತ್ತ ಅನ್ನೋದು ಅರ್ಜುನನ ಶಂಖದ ಹೆಸರು ಹೌದು. ಮತ್ತೆ ಭಗವಂತ ಕಲ್ಕಿ ಅವತಾರದಲ್ಲಿ ಬಂದಾಗ ಆತನ ಬಿಳಿ ಕುದುರೆ, ಒಂದು ಶ್ವೇತ ಅಶ್ವದ ಮೇಲೆ ಆತ ಆಸೀನನಾಗಿ ಕೂತು ಬಂದು ದುಷ್ಟರ ಸಂಹಾರವನ್ನ ಮಾಡ್ತಾನೆ. ಆ ಶ್ವೇತ ಅಶ್ವದ ಹೆಸರು ದೇವದತ್ತ ಅಂತ. ಇಲ್ಲಿ ಅರ್ಜುನ ದೇವದತ್ತ ಅನ್ನೋ ಶಂಖವನ್ನ ಊತ್ತಿದ್ದಾನೆ. ಜೊತೆಗೆ ಭೀಮ ವೃಕೋದರ ಅಂತ ಭೀಮನನ್ನ ಕರೀತಾರೆ. ಅಂದ್ರೆ ತೋಳ, ನರಿಯ ಹೊಟ್ಟೆಯನ್ನ ಉಳ್ಳವನು. ಉದರ ಅಂದ್ರೆ ಹೊಟ್ಟೆ ಅಂತ. ಅಂದ್ರೆ ತೋಳ ಅಥವಾ ನರಿ ಎಷ್ಟೇ ತಿಂದ್ರೂ ಕೂಡ ಅದರ ಶೇಪನ್ನ ಹಾಳು ಮಾಡ್ಕೊಳ್ಳೋದಿಲ್ಲ. ಅಷ್ಟು ಬಲಿಷ್ಠವಾಗಿರುತ್ತೆ, ಮತ್ತೆ ತುಂಬಾ ಚತುರವಾಗಿ ಕೂಡ ಇರುತ್ತೆ. ಕೇವಲ ಹೊಟ್ಟೆ ಮಾತ್ರ ಉಪಯೋಗಿಸೋದಿಲ್ಲ. ಬೇರೆ ಒಂದಷ್ಟು ಪ್ರಾಣಿಗಳು ಕೇವಲ ತಿಂತಿರತ್ತೆ, ಹಾಗಾಗಿ ಸೈಜಲ್ಲಿ ದೊಡ್ಡದೇ ಇರುತ್ತೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಆದ್ರೆ ನರಿ ಅಥವಾ ತೋಳ ಏನಿರುತ್ತೆ ಅದು ಬುದ್ಧಿಯಲ್ಲಿ ಕೂಡ ತುಂಬಾ ಶಾರ್ಪ್ ಆಗಿರುತ್ತೆ. ಹಾಗಾಗಿ ಭೀಮ
ತಿನ್ನೋದ್ರಲ್ಲಿ ಆತ ತುಂಬಾ ಚತುರ, ಹೌದು. ಅದರ ಜೊತೆಗೆ ಬುದ್ಧಿಯಲ್ಲಿ ಕೂಡ ತುಂಬಾನೇ ಬಲಿಷ್ಠ. ಹಾಗಾಗಿ ಆತನನ್ನ ವೃಕೋದರ ಅಂತ ಕರೀತಾರೆ. ಆತ ಪೌಂಡ್ರ ಅನ್ನುವಂತಹ ಮಹಾಶಂಖವನ್ನ ಊದ್ತಿದ್ದಾನೆ. ಅದನ್ನ ಕೇಳಿದ್ರೆ ಸಾಕು ಶತ್ರುಗಳ ಹೃದಯ ಗಡಗಡ ಅಂತ ನಡಗತ್ತೆ. ಅಂತಹ ಮಹಾಸದ್ದನ್ನ ಪೌಂಡ್ರ ಅನ್ನುವಂತಹ ಶಂಖ ಮಾಡುತ್ತೆ. ಕೃಷ್ಣ, ಅರ್ಜುನ, ಭೀಮಸೇನ 3 ಜನ ಶಂಖನಾದವನ್ನ ಮಾಡ್ತಿದ್ದಾರೆ. ಇವರು 3 ಜನನ್ನೇ ಯಾಕೆ ಮೆನ್ಷನ್ ಮಾಡ್ತಾರೆ ಅಂದ್ರೆ, ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಹೇಳೋ ಹಾಗೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಹರಿ ಎಲ್ಲರಲ್ಲೂ ಕೂಡ ಸರ್ವೋತ್ತಮ ಅಂತ, ಎಲ್ಲ ದೇವತೆಗಳಿಗೆ ಸರ್ವೋತ್ತಮನಾದವನು ಶ್ರೀಹರಿ. ಹಾಗಾಗಿ ಮೊದಲು ಇಲ್ಲಿ ಶ್ರೀಹರಿಯನ್ನೇ ಇಟ್ಟಿದ್ದಾರೆ. ಜೀವೋತ್ತಮನಾಗಿ ನಾವು ಹೇಳೋದು ವಾಯುದೇವರನ್ನ. ಅದೇ ವಾಯುದೇವರ ಅವತಾರ ಭೀಮಸೇನ ದೇವರು. ಹಾಗಾಗಿ ಅವರು ಕೂಡ ಈ ಶ್ಲೋಕದಲ್ಲಿ ಇದ್ದಾರೆ. ಜೊತೆಗೆ ನರರಲ್ಲಿ ಅತ್ಯುತ್ತಮ ನರಶ್ರೇಷ್ಠ ಅರ್ಜುನ. ಹಾಗಾಗಿ ಅವರು 3 ಜನ ಎಲ್ಲ ಶ್ರೇಣಿಗಳಲ್ಲಿ ಅತ್ಯುತ್ತಮರಾದವರು ಒಂದು ಶ್ಲೋಕದಲ್ಲಿ ವೇದವ್ಯಾಸರು ಅವರನ್ನ ತಗೊಂಡ್ಬಂದು ಇಟ್ಟಿದ್ದಾರೆ. ಇದಿಷ್ಟು ನಾವು ಮೊದಲನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಈ ಶ್ಲೋಕದಲ್ಲಿ ನೀವು ಇನ್ನೊಂದಷ್ಟು ಪರ್ಸ್ಪೆಕ್ಟಿವ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಜೊತೆಗೆ ನಿಮ್ಗೆ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ, ಕ್ವೈರೀಸ್ ಇದ್ರೆ ಡೆಫಿನೆಟ್ಲಿ ಹಾಕಿ, ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಕೃಷ್ಣ ಯಾವಾಗ್ಲೂ ನಿಮ್ಮ ಜೊತೆ ಇರ್ಲಿ. ಹರೇ ಕೃಷ್ಣ.